ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಜುಲೈ 15ರಿಂದ 31ರವರೆಗೂ 6ರಿಂದ 18 ವರ್ಷದೊಳಗಿನ ಶಾಲೆಯಿಂದ ಹೊರಗೆ ಇರುವ ಮಕ್ಕಳ ಸಮೀಕ್ಷೆ ಮಾಡುವುದಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ಹೇಳಿದರು. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇಂದು ತಾಲೂಕು ಪಂಚಾಯಿತಿ ಇಒ ಅಧ್ಯಕ್ಷತೆಯಲ್ಲಿ ತಾಲೂಕಿನಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಸಮೀಕ್ಷೆ ಮಾಡಿ ಶಾಲೆಗೆ ಮರುದಾಖಲೀಕರಣ ಮಾಡುವ ಕುರಿತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆಯಿತು. ನಂತರ ಮಾತನಾಡಿದ ಅವರು, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಶಾಲೆಯಿಂದ ಹೊರಗಿರುವ ಮಕ್ಕಳ ಸಮೀಕ್ಷೆ ನಡೆಸಲಿದ್ದು, ಈ ವೇಳೆ ಮಕ್ಕಳು ಪತ್ತೆಯಾದಲ್ಲಿ ಆ ಭಾಗದ ಬಿಆರ್ಸಿ, ಸಿಆರ್ಪಿ ಮತ್ತು ಮುಖ್ಯ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಶಿಕ್ಷಕರು ಸಕಾಲಕ್ಕೆ ಶಾಲೆಗೆ ಹಾಜರಾಗಿ ಶಾಲೆಯಲ್ಲಿ ಪಾಠ ಪ್ರವಚನಕ್ಕೆ ಆದ್ಯತೆ ನೀಡಬೇಕು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮಾನಿಟರಿಂಗ್ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲಾ ಸಂದರ್ಭದಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಏನಾಗಿದೆ ಅಂದ್ರೆ ಫಸ್ಟ್ನೇ ಆದ್ಯತೆನೇ ತಗೊಂಡಿದ್ದಾರೆ ಡಿಸಿ ಮೇಡಮ್, ಸಿಇಒ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ತಗೊಳ್ತಿದ್ದಾರೆ. ಅಷ್ಟು ಅಲ್ಲ ನಾವು, ಯಾಕಂದ್ರೆ ನಾನು 36 ಇಲಾಖೆ ನೋಡ್ಕೊಂಡು ನನ್ನ ಕೆಲಸ ಬರೀ ಸೈನ್ ಮಾಡಕ್ಕೆ ಒಂದು ಅರ್ಧ ದಿನ ಬೇಕು. ಎಲ್ಲ ಇಲಾಖೆಗಳು ಅವು ಇವೆಲ್ಲ ಮತ್ತೆ ಪಬ್ಲಿಕ್ಸ್ ಅವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಕ್ಕೆ, ಜೊತೆಗೆ ಮೀಟಿಂಗ್, ಅದರಲ್ಲಿ ನಿಮ್ಮ ಇಲಾಖೆನೂ ನಾವು ನೋಡಬೇಕು. ಎಲ್ಲ ಇಲಾಖೆನೂ ಗ್ರೌಂಡ್ ಲೆವೆಲ್ಗೆ ನಾನೇ ಬಂದು ನೋಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಅನ್ನೋದು ಅದನ್ನು ಕೇಳ್ತಾ ಇಲ್ಲ. ಈಗ ಅನಿವಾರ್ಯ ಆಗೈತೆ, ನಾನು ಗ್ರೌಂಡ್ ಲೆವೆಲ್ ಬರ್ಬೇಕಾಗಿದೆ. ಯಾಕಂದ್ರೆ ನಾವು ನಮ್ಮದು ಅಳಿವು ಉಳಿವು ಪ್ರಶ್ನೆ ಆಗಿದೆ. ನಮ್ದು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ BO ಮೇಡಮ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದೆ, ಆದ್ರೆ ನಾನು ಎಲ್ಲವನ್ನೂ ನೋಡ್ಬೇಕು. ಅದ್ರ ಜೊತೆಗೆ ಇದನ್ನು ಪ್ರಯಾರಿಟಿ ಆಗಿ ಇದನ್ನೇ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸಿಇಒ, DC ಅವರು ಹೇಳಿದರೆ, ದಯಮಾಡಿ ನಾನು ಸ್ಕೂಲ್ ಕ್ಲಸ್ಟರ್ ಲೆವೆಲ್ ಬರ್ತೀನಿ, ಮತ್ತೆ ಶಾಲೆ ಹತ್ತಕ್ಕೂ ಬರ್ತೀನಿ. ದಯಮಾಡಿ ನೀವು ಏನು BRP CRP ಏನಿರಲ್ಲ ನಿಮ್ಮ ಮೇಲೆ ನಿಂತಿದೆ. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಮಾತನಾಡಿ, ಶಾಲೆ ಬಿಟ್ಟ ಮಕ್ಕಳ ಮರುದಾಖಲೀಕರಣ ಮಾಡಲು ಈಗಾಗಲೇ ತಳಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳು ಮತ್ತು ಸಿಆರ್ಪಿ ಮನೆ ಭೇಟಿ ಮಾಡುವ ಮೂಲಕ ಶಾಲೆಯಿಂದ ಹೊರಗಿರುವ ಮಕ್ಕಳನ್ನ ಶಾಲೆಗೆ ತರಲು ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ವೇಳೆ ಶಂಕರಪ್ಪ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ.